ನಮಸ್ತೆ ಸ್ನೇಹಿತರೆ, ನಾನು ಮನೋಜ್ ಕಡಪ, ಉಡುಪಿಯಿಂದ. ಸ್ನೇಹಿತರೆ, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಾಂತಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಒಂದು ಕ್ರಾಂತಿಯ ಬಗ್ಗೆ ನಾನು ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರುವ ಒಂದು ಕ್ರಾಂತಿ ಏನು ಅಂತ ಹೇಳಿದ್ರೆ, ಫಿಜಿಟಲ್ ಎಂಬ ಒಂದು ವಿಶೇಷವಾದಂಥದ್ದು ತಂತ್ರಜ್ಞಾನ. ಈ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಗಮನಕ್ಕೆ ತರುವಂಥದ್ದು ಈ ವಿಡಿಯೋದ ಉದ್ದೇಶ. ಸ್ನೇಹಿತರೆ, ನಮ್ಮ ಮನೆಗಳ ಮಕ್ಕಳು ಅಥವಾ ನಮ್ಮ ಸ್ನೇಹಿತರ ಮಕ್ಕಳು ಅಥವಾ ನಮ್ಮ ಪರಿಚಿತರ ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗೆ ಹೋಗಿ ಒಳ್ಳೆಯ ಪ್ರಜೆಗಳಾಗಬೇಕು, ಒಳ್ಳೆಯ ರಿಸಲ್ಟ್ ತೆಗೆದುಕೊಳ್ಬೇಕು ಅಂತೇಳಿ ನಾವು ಆಸೆ ಪಡ್ತೇವೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಅವರಿಗೆ ಕೊಡಲಿಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತೇವೆ. ಶಾಲೆಗಳಲ್ಲಿ ನಡೆಸುವಂಥ ಪರೀಕ್ಷೆಗಳಲ್ಲಿ ಮಕ್ಕಳು ಬೇರೆ ಬೇರೆ ಅಂಕಗಳನ್ನು ಪಡ್ಕೊಳ್ಳುವಂಥದ್ದು ನಾವು ಕಾಣ್ತೀವಿ. ಕೆಲವೊಂದು ಮಕ್ಕಳು 90-95 ಅಂಕಗಳನ್ನು, ಇನ್ನು ಕೆಲವರು 100ಕ್ಕೆ 100 ಪಡ್ಕೊಂಡ್ರೆ, ಬಹಳಷ್ಟು ಮಕ್ಕಳು 35, 40, 50, 60 ಹೀಗೆ ಅಂಕಗಳನ್ನು ಪಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಈ ರೀತಿಯಲ್ಲಿ ಕಡಿಮೆ ಅಂಕ ಪಡ್ಕೊಳ್ಳುವಂತಹ ಮಕ್ಕಳು ಕೂಡ ಉತ್ತಮ ಅಂಕ ಪಡ್ಕೊಳ್ಬೇಕು, ಅವರು ಕೂಡ ಪರೀಕ್ಷೆಗಳಲ್ಲಿ ಔಟ್ ಆಫ್ ಔಟ್ ತೆಗಿಬೇಕೆಂಬುದು ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಆಗಿರುತ್ತೆ. ಈ ರೀತಿಯಲ್ಲಿ ಮಕ್ಕಳು ಒಂದೇ ಪಾಠವನ್ನು ಕೇಳಿದರೆ ಕೂಡ ಮಕ್ಕಳು ಯಾಕೆ ಬೇರೆ ಬೇರೆ ಅಂಕ ತೆಗೆದುಕೊಳ್ತಾರೆ ಅಂತ ನೋಡಿದರೆ ಬಹಳಷ್ಟು ಕಾರಣಗಳನ್ನು ನಾವು ಗಮನಿಸಬಹುದು. ಆದರೆ ಕಾರಣಗಳಷ್ಟೇ ಇದ್ರೆ ಕೂಡ ಈ ಮಕ್ಕಳು ತನಗೆ ಅರ್ಥ ಆಗಲಿಲ್ಲ ಅಂತೇಳಿ ಟೀಚರ್ ಹತ್ರ ಕೇಳಿದ್ರೆ ಹೇಳಿಕೊಡ್ಲಿಕ್ಕೆ, ಮತ್ತೆ ಮತ್ತೆ ಹೇಳಿಕೊಡ್ಲಿಕ್ಕೆ ಟೀಚರ್ ಖಂಡಿತವಾಗಿಯೂ ಸಿದ್ಧರಾಗಿದ್ದಾರೆ. ಮಕ್ಕಳು ಮಾರ್ಕ್ ಕಡಿಮೆ ತೆಗೆದುಕೊಳ್ತಾರೆ ಅಂತ ಹೇಳಿಕೊಂಡು ಎಷ್ಟೋ ಪೇರೆಂಟ್ಸ್ ಮಕ್ಕಳನ್ನು ಟ್ಯೂಷನ್ಗೆ ಕಳಿಸ್ತಾರೆ. ಆದರೆ ಟ್ಯೂಷನ್ ಅಲ್ಲಿ ಕೂಡ ವಿಶೇಷವಾದ ಸಾಧನೆಯನ್ನು ಮಕ್ಕಳು ಮಾಡುವಂಥದ್ದನ್ನು ನಾವು ಗಮನಿಸುವುದಿಲ್ಲ. ಇಲ್ಲಿ ಕೂಡ ಕಾರಣ ಅದೇ, ಮಕ್ಕಳು ಓಪನ್ ಆಗಿ ಟೀಚರ್ಸ್ ಹತ್ರ ಕೇಳುವುದಿಲ್ಲ ಎಂಬುದೊಂದು ಸಮಸ್ಯೆ ಇರುತ್ತೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು, ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಮಕ್ಕಳಿಗೆ ಯಾವುದು ಅರ್ಥ ಆಗಲಿಲ್ಲ, ಅದು ಅದೇ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವಂತ ಒಂದು ವ್ಯವಸ್ಥೆ ಒಂದಿದ್ದರೆ ಎಂದು ನಾವು ಎಷ್ಟೋ ಜನ ಪೇರೆಂಟ್ಸ್ ಆಲೋಚನೆ ಮಾಡಿದಂಥದ್ದು ಬಹಳಷ್ಟು ಸಮಯಗಳಲ್ಲಿ ನಡೀತಾ ಇದೆ. ಆದರೆ ಈ ಮಕ್ಕಳಿಗೆ ಅವರಿಗೆ ಅರ್ಥ ಆಗದನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂತ ವ್ಯವಸ್ಥೆ ಏನಾದರೂ ಇದ್ದಿದ್ರೆ ಎಂದು ನಾವು ಪೇರೆಂಟ್ಸ್ ಎಷ್ಟೋ ಸಂದರ್ಭದಲ್ಲಿ ಆಲೋಚನೆ ಮಾಡಿದ ಸಂದರ್ಭಗಳು ಇದ್ದಿರಬಹುದು ಅಲ್ವೇ? ಇಂಥ ಒಂದು ಸಂದರ್ಭಕ್ಕೋಸ್ಕರ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಒಂದು ಅದ್ಭುತವಾದಂತಹ ಫಿಜಿಟಲ್ ಎಂಬ ತಂತ್ರಜ್ಞಾನ. ಫಿಜಿಟಲ್ ಅಂದ್ರೆ ಫಿಸಿಕಲ್ ಪ್ಲಸ್ ಡಿಜಿಟಲ್ ಪ್ಲಸ್ ಪ್ರಾಕ್ಟಿಕಲ್. ಇದು ಏನು ಅಂತ ನೋಡುವ ಮೊದಲು ಈ ಒಂದು ತಂತ್ರಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅಳವಡಿಸಿದವರು ಯಾರು ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ಈ ತಂತ್ರಜ್ಞಾನವನ್ನು ಪರಿಚಯಿಸಿದವರು ಎಜುಟೆಕ್ ಎಂಬ ಒಂದು ಕಂಪನಿ. ಶ್ರೀ ನಿಲೇಶ್ ಕೆಡಕರ್ ಎಂಬವರ ನೇತೃತ್ವದ ಪೂನಾ ಬೇಸ್ಡ್ ಆಗಿರುವಂತಹ ಎಜುಟೆಕ್ ಕಂಪನಿ ಫಿಜಿಟಲ್ ಎಂಬ ತಂತ್ರಜ್ಞಾನವನ್ನು ಪರಿಚಯಿಸಿದೆ. ಇದರಲ್ಲಿ ಒಂದು ವಿಶೇಷವಾದ ಪುಸ್ತಕವನ್ನು, ಅತ್ಯಂತ ಶಕ್ತಿಶಾಲಿಯಾದ ಪವರ್ಫುಲ್ ಅಂತ ಹೇಳಬಹುದು, ಒಂದು ಪುಸ್ತಕವನ್ನು ಮಕ್ಕಳಿಗೆ ಕೊಡಮಾಡುತ್ತೇವೆ. ಈ ಪುಸ್ತಕ ಅದೊಂದು ಸ್ಮಾರ್ಟ್ ಬುಕ್ ಆಗಿದೆ, ಹಾಗೆ ಒಂದು ವರ್ಕ್ ಬುಕ್ ಆಗಿದೆ, ಇದೊಂದು ಅಸೆಸ್ಮೆಂಟ್ ಬುಕ್ ಹಾಗೂ ಇದೊಂದು ರಿವಿಷನ್ ಬುಕ್. ಸ್ಮಾರ್ಟ್ ಬುಕ್ ಯಾಕೆ ಅಂತ ಕೇಳಿದ್ರೆ, ಶಾಲೆಯಲ್ಲಿ ಅಧ್ಯಾಪಕರು ಕಲಿಸುವಂತ ಪಾಠ 40 ನಿಮಿಷದ ಪಾಠವನ್ನು ಚಿಕ್ಕ ಚಿಕ್ಕ ವಿಡಿಯೋಗಳ ರೂಪದಲ್ಲಿ ಇದನ್ನು ಕನ್ವರ್ಟ್ ಮಾಡಿ, ಈ ವಿಡಿಯೋಗಳನ್ನು ಮಕ್ಕಳಿಗೆ ಅಗತ್ಯಕ್ಕೆ ಸರಿಯಾಗಿ ಮೋಡಿಫೈ ಮಾಡಿಕೊಂಡು ಕೊಡಲಾಗಿದೆ. ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಪ್ರಯತ್ನವನ್ನು ಇದರಲ್ಲಿ ಮಾಡಲಾಗಿದೆ. ಈ ಪಾಠಗಳನ್ನು IITಯಲ್ಲಿ ಕಲಿತಂತ ಪ್ರೊಫೆಸರ್ಗಳು ಮಾಡಿದ ಪ್ರೀ ರೆಕಾರ್ಡೆಡ್ ವಿಡಿಯೋಗಳ ರೂಪದಲ್ಲಿ ಕೊಡಲಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಪುಸ್ತಕವನ್ನು ನಾವು ಸ್ಮಾರ್ಟ್ ಬುಕ್ ಅಂತ ಕರೀತೇವೆ. ಇದರಲ್ಲಿ ಕೊಟ್ಟಿರುವಂತಹ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಸಂಪೂರ್ಣ ವಿಡಿಯೋ ಮಗುವಿಗೆ ಲಭ್ಯವಾಗುತ್ತೆ. ಈ ವಿಡಿಯೋವನ್ನು ಬಳಸಿಕೊಂಡು ಮಗು ಕಲಿಯಲಿಕ್ಕೆ ಸಾಧ್ಯ. Last, which contains these coin-like stack structures called as the grana. When we take a look at the single part of the grana, that is called as the thylakoid. Let's get into the thylakoid now. Well, this is how the membranes of the thylakoid. ಮುಂದಕ್ಕೆ ಇದನ್ನೊಂದು ವರ್ಕ್ ಬುಕ್ ಅಂತ ಹೇಳಬಹುದು. ಯಾಕಂದ್ರೆ ಮಗು ಕಲಿತಂತ ಪಾಠವನ್ನು ಅಲ್ಲಿ ಬರೆದು ಕಲಿಯುವುದಕ್ಕೆ ಈ ಪುಸ್ತಕದಲ್ಲಿ ಅವಕಾಶ ಇರುತ್ತೆ. ಹಾಗೆ ತುಂಬಾ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿನ ಸನ್ನಿವೇಶದಲ್ಲಿ ಮಕ್ಕಳು ಎಷ್ಟು ಓದಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ತಿಳಿಬೇಕು ಅಂತಿದ್ರೆ ಪರೀಕ್ಷೆಯವರೆಗೆ ಕಾಯಬೇಕು. ಪರೀಕ್ಷೆಯಲ್ಲಿ ಮಗು ತೆಗೆದುಕೊಳ್ಳುವ ಅಂಕದ ಮೇಲೆ ಮಗು ಏನು ಕಲ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಈ ಪುಸ್ತಕವನ್ನು ಬಳಸುವ ಮೂಲಕ ಪ್ರತಿನಿತ್ಯ ಅಥವಾ ಪಾಠವನ್ನು ಮಗು ಓದಿ ಮುಗಿದ ತಕ್ಷಣ ಅದರ ಒಂದು ಅಸೆಸ್ಮೆಂಟ್ ಅನ್ನು ಕೊಡುವ ಮೂಲಕ ಅಥವಾ ಒಂದು ಪರೀಕ್ಷೆಯನ್ನು ಅದರಲ್ಲೇ ನಡೆಸುವ ಮೂಲಕ ಮಗು ಎಷ್ಟು ಕಲ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 25 ರಿಂದ 35 ಪ್ರಶ್ನೆಗಳು ಪ್ರತಿ ಪಾಠಕ್ಕೆ ಲಭ್ಯವಾಗುತ್ತೆ.
ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಒಂದು ವೇಳೆ ಯಾವುದಾದರೂ ಉತ್ತರ ತಪ್ಪಿದ್ದಲ್ಲಿ ಅಲ್ಲಿ ವ್ಯೂ ಎಂಬ ಒಂದು ಆಪ್ಷನ್ ಸಿಗುತ್ತೆ. ವ್ಯೂ ಮಾಡುವ ಮೂಲಕ ಸರಿಯಾದ ಉತ್ತರವನ್ನು ಅಲ್ಲಿ ಕೊಡಲಾಗಿದೆ. ಮಗು ಅದನ್ನು ನೋಡಿ ಕೂಡ ಕಲಿತು ಒಂದು ಉತ್ತಮ ಅಂಕವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದೊಂದು ರಿವಿಷನ್ ಬುಕ್. ಯಾಕಂದ್ರೆ ಮಗುವಿಗೆ 24 ಗಂಟೆಗಳ ಕಾಲ ಅಥವಾ 365 ದಿವಸ ಕೂಡ ಕಲಿತು ಒಳ್ಳೆಯ ರೀತಿಯಲ್ಲಿ ಅಂಕವನ್ನು ಪಡ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗುತ್ತೆ. ಕಾರಣಾಂತರಗಳಿಂದ ಕೆಲವೊಂದು ಮಕ್ಕಳು ಶಾಲೆಯಲ್ಲಿ ರಜೆ ಮಾಡುವ ಅನಿವಾರ್ಯತೆ ಬರುತ್ತೆ. ಸ್ಪೋರ್ಟ್ಸ್ ಅಥವಾ ಇನ್ನಿತರ ಕ್ರಿಯೇಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರುವಂತಹ ಮಕ್ಕಳು ರಜೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಇಂಥ ಸಂದರ್ಭಗಳಲ್ಲಿ ಮಕ್ಕಳು ಪಾಠ ಮಿಸ್ ಮಾಡಿಕೊಂಡ್ರೆ ಈ ಪುಸ್ತಕದ ಮೂಲಕ ಮಕ್ಕಳಿಗೆ ಪಾಠ ಲಭ್ಯವಾಗುತ್ತೆ. ಯಾವುದೇ ರೀತಿಯಲ್ಲೂ ತಪ್ಪಿಲ್ಲದೆ ಅಥವಾ ಯಾವುದೇ ರೀತಿಯಲ್ಲೂ ಮಗುವಿಗೆ ಲಾಸ್ ಆಗದಂತೆ ಪಾಠಗಳನ್ನು ಕಲಿತು ಮಗು ಒಳ್ಳೆಯ ಮಾರ್ಕ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗಿನ ಮಕ್ಕಳಿಗೆ ಈ ಪುಸ್ತಕಗಳು ಲಭ್ಯ. ಆದರೆ 1ರಿಂದ 5ನೇ ಕ್ಲಾಸಿನ ಮಕ್ಕಳಿಗೆ ಅವರ ಕ್ರಿಯೇಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷವಾದ ಪುಸ್ತಕಗಳನ್ನು ಕೊಡಲಾಗಿದೆ. ಯಾಕೆಂದ್ರೆ ಮುಂದಿನ ಜೀವನದಲ್ಲಿ ಅವರು ಕ್ರಿಯಾಶೀಲರಾಗಿ ಬೆಳೀಬೇಕಲ್ವೇ. ಹಾಗಾಗಿ ಮಕ್ಕಳಿಗೆ 1ನೇ ಕ್ಲಾಸಿನಿಂದ 5ನೇ ಕ್ಲಾಸಿನವರೆಗಿನ ಮಕ್ಕಳಿಗೆ ಅವರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋದಕ್ಕೆ ಕರ್ಸಿವ್ ರೈಟಿಂಗ್, ಡ್ರಾಯಿಂಗ್ ಅಂಡ್ ಕಲರಿಂಗ್, ಆರ್ಟ್ ಅಂಡ್ ಕ್ರಾಫ್ಟ್, ಮತ್ತೆ ಜನರಲ್ ನಾಲೆಜ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಗ್ಲಿಷ್ ಗ್ರಾಮರ್ ಇತ್ಯಾದಿ 6 ಬೇರೆ ಬೇರೆ ಪುಸ್ತಕಗಳ ಮೂಲಕ ಮಕ್ಕಳ ಕ್ರಿಯೇಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುವ ಒಂದು ಕೆಲಸವನ್ನು ಈ ಕಂಪನಿ ಮಾಡ್ತಾ ಇದೆ. ಇದು ತರಗತಿಗಳು ಮೇಲೆ ಹೋದ ಹಾಗೆ ಇದೇ ಪಾಠಗಳು ಅಪ್ಗ್ರೇಡ್ ಆಗ್ತಾ 5ನೇ ತರಗತಿವರೆಗೆ ಮುಂದುವರಿಯುತ್ತದೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡಲಾಗಿದೆ, ಸ್ಕೋರಿಂಗ್ ಸಬ್ಜೆಕ್ಟ್ಗಳಿಗೆ. ಮ್ಯಾಥ್ಸ್ ಮತ್ತು ಸೈನ್ಸ್ ನಲ್ಲಿ ಇದೀಗ 100ಕ್ಕೆ 100 ತೆಗೆದುಕೊಳ್ಳುವಂಥದ್ದು ಅತ್ಯಂತ ಸುಲಭ. ಮಕ್ಕಳು ಮತ್ತು ಪ್ಯಾರೆಂಟ್ಸ್ ಸ್ವಲ್ಪ ಗಮನ ಹರಿಸಿ ಮಕ್ಕಳಿಗೆ ಪ್ರತಿನಿತ್ಯ ಹೋಮ್ ಟ್ಯೂಷನ್ ಅಂತ ಇದನ್ನು ಬಳಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಔಟ್ ಆಫ್ ಔಟ್ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕೋರ್ಸಿನ ವ್ಯವಸ್ಥೆ ಕೂಡ ಈ ಒಂದು ಫಿಜಿಟಲ್ ಸಿಸ್ಟಮ್ ಮೂಲಕ ಕೊಡಲಾಗ್ತಾ ಇದೆ. ಇಷ್ಟೆಲ್ಲ ಇರುವಾಗ ಈ ಒಂದು ವಿಶೇಷವಾದಂತಹ ಪದ್ಧತಿಗೆ ಬಹಳಷ್ಟು ಖರ್ಚಾಗುತ್ತೆ ಅಂತ ನೀವು ಭಾವಿಸಿಕೊಂಡಿದ್ರೆ ಹಾಗೇನಿಲ್ಲ. ಕೇವಲ ಒಂದು ಕಾಫಿ ಕುಡಿಯುವ ಖರ್ಚಿನಲ್ಲಿ, ಅಂದ್ರೆ ಪ್ರತಿನಿತ್ಯ ಒಂದು 7.5ರಿಂದ 10 ರೂಪಾಯಿ ಒಳಗಡೆ ಈ ಒಂದು ಫಿಜಿಟಲ್ ಬುಕ್ ಅನ್ನು ಮಗುವಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪುಸ್ತಕ ನಿಮ್ಮ ಮಗುವಿಗೆ ಬೇಕು, ಇಂತಹ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ನಿಮ್ಮ ಮಗುವಿಗೆ ಅಳವಡಿಸಿಕೊಳ್ಬೇಕು ಅಂತಿದ್ದಲ್ಲಿ ನಮ್ಮ ತಂಡದ ಸದಸ್ಯರು ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಗಳ ಮೂಲಕ ನಮ್ಮ ತಂಡದ ಸದಸ್ಯರನ್ನು ನೀವು ಸಂಪರ್ಕಿಸಿದಲ್ಲಿ ಭಾರತದ ಯಾವುದೇ ಸ್ಥಳದಲ್ಲಿ ಕೂಡ ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ನಿಮಗೆ ಬೇಕಾದಂತಹ ಪುಸ್ತಕಗಳನ್ನು ಒದಗಿಸಿಕೊಟ್ಟು ನಿಮ್ಮ ಮಕ್ಕಳ ಅತ್ಯುನ್ನತ ಫಲಿತಾಂಶಕ್ಕೆ ನಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಚಾರ, ಈ ಒಂದು ಕಾನ್ಸೆಪ್ಟ್ ಅನ್ನು ಭಾರತದ ಪ್ರತಿಯೊಂದು ಮಗುವಿಗೂ ತಲುಪಿಸಬೇಕು ಅಂತ ನಮಗೆ ಆಸೆ ಇದೆ. ಇದನ್ನು ತಲುಪಿಸಲಿಕ್ಕೆ ನಮಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಇದೆ. ಯಾರೇ ಆಗಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ಮಕ್ಕಳಿಗೆ ತಲುಪಿಸುವ ಇಚ್ಛೆ ಇದ್ದವರು ನಮ್ಮ ತಂಡದ ಸದಸ್ಯರನ್ನು ಸಂಪರ್ಕಿಸಿದಲ್ಲಿ ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ನೀವು ಕೂಡ ನಮ್ಮೊಂದಿಗೆ ಸೇರಿಕೊಂಡು ಈ ವ್ಯವಸ್ಥೆಯನ್ನು ಎಲ್ಲ ಮಕ್ಕಳಿಗೂ ತಲುಪಿಸಲಿಕ್ಕೆ ಪ್ರಯತ್ನವನ್ನು ಪಡಬಹುದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಮಕ್ಕಳ ಉತ್ತಮವಾದಂತ ಉಜ್ವಲವಾದಂತಹ ಭವಿಷ್ಯಕ್ಕೆ ಎಜುಟೆಕ್ ಕಂಪನಿಯ ಕೊಡುಗೆಯನ್ನು ನಾವು ಬಳಸಿಕೊಂಡು ಎಲ್ಲ ಮಕ್ಕಳಿಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋಣ ಅಂತ ಹೇಳ್ತಾ ನಾನು ಮನೋಜ್ ಕಡಬ ಸೈನಿಂಗ್ ಔಟ್. ಥ್ಯಾಂಕ್ ಯು ಸೋ ಮಚ್.